ಚಿಕನ್ ಕುರ್ಮಾ ಹೇಗೆ ಮಾಡೋದಂತ ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಈಸಿ ಕೂಡ. ಮುದ್ದೆಗೆ, ರೈಸ್ಗೆ ಆ್ಯಂಡ್ ಚಪಾತಿಗೂ ಕೂಡ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಆ್ಯಂಡ್ ತುಂಬ ಈಸಿ ಕೂಡ. ಸೊ ಫಸ್ಟು 1.5 kg ಚಿಕನ್ಗೆ ಗರಂ ಮಸಾಲ, ಚಿಕನ್ ಮಸಾಲ, ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ನಾನು ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ತಿಕ್ ಯೋಗರ್ಟ್ ಇದು. ಸೊ 1 ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈಗ 15ರಿಂದ 20 ಗೋಡಂಬಿ ಮತ್ತು ಅರ್ಧ ಕಪ್ಪು ತೆಂಗಿನಕಾಯಿ ಹಾಕಿ ಚೆಂದಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಸೊ ಒಂದು 15ರಿಂದ 20 ಸ್ಪೂನು ಎಣ್ಣೆ ಹಾಕಿ ಆನಿಯನ್, ಒಂದು ಮೀಡಿಯಮ್ ಆನಿಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಒಂದು ಚಿಕ್ಕ ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಫ್ರೈ ಆಗಿದ ತಕ್ಷಣ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿದ ತಕ್ಷಣ ಇವಾಗ ನಾವು ಮುಂಚೆನೇ ರುಬ್ಬಿಟ್ಕೊಳ್ಳೋಂಥ ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡಿ. ಸೊ ಆಯಿಲೆಲ್ಲ ಈ ಥರ ಮೇಲೆ ತೇಲ್ತಿದೆ ಅಂದರೆ ಗ್ರೇವಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಂತ. ಈಗ ಕೊತ್ತಂಬರಿ ಹಾಕಿ ಒಂದು 10 ಮಿನಿಟ್ಸ್ ಕೂಲ್ ಆದಮೇಲೆ ಸರ್ವ್ ಮಾಡಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.